ತುಮಕೂರಿಗೆ ಆಗಮಿಸಿದ ಒಳ ಮೀಸಲಾತಿ ಪಾದಯಾತ್ರೆ. ಸ್ವಾಮೀಜಿಗೆ ಸನ್ಮಾನಿಸಿ ಸ್ವಾಗತಿಸಿದ ದಲಿತ ಸಮಾಜ. ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಆದಿ ಜಾಂಬವ ಮಠದ ಶ್ರೀ ಕ್ಷೀರಾಕ್ಷರಿ ಮುನಿ ಸ್ವಾಮೀಜಿ ನೇತೃತ್ವದಲ್ಲಿ ದಾವಣಗೆರೆ ಜಿಲ್ಲೆ ಹರಿಹರದಿಂದ ಬೆಂಗಳೂರಿಗೆ ಬೃಹತ್ ಪಾದಯಾತ್ರೆ ನಡೀತಾ ಇದ್ದು, ಇಂದು ತುಮಕೂರಿಗೆ ಆಗಮಿಸಿತ್ತು. ಹರಿಹರದ ಬಿ ಕೃಷ್ಣಪ್ಪ ಸಮಾಧಿ ಸ್ಥಳದಿಂದ ಈ ಪಾದಯಾತ್ರೆ ಆರಂಭವಾಗಿದ್ದು, ಹಲವು ಗ್ರಾಮಗಳ ಮೂಲಕ ಸಾಗ್ತಾ ತುಮಕೂರಿಗೆ ತಲುಪಿದ್ದು ಸಮಾಜದ ಗಮನ ಸೆಳೀತಾ ಇದೆ. ಒಳ ಮೀಸಲಾತಿ ಜಾರಿಗೊಳಿಸುವಂತೆ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರುವ ಸಲುವಾಗಿ ಪಾದಯಾತ್ರೆಯನ್ನ ಕೈಗೊಳ್ಳಲಾಗಿದೆ. ಇನ್ನು ತುಮಕೂರಿಗೆ ಆಗಮಿಸಿದ ಆದಿ ಜಾಂಬವ ಮಠದ ಶ್ರೀ ಕ್ಷೀರಾಕ್ಷರಿ ಮುನಿ ಸ್ವಾಮೀಜಿಗೆ ಮಾದಿಗ ಸಮಾಜದ ಮುಖಂಡರು ಭವ್ಯ ಸ್ವಾಗತ ನೀಡಿದ್ರು. ನಗರದ ಟೌನ್ ಹಾಲ್ನಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಸ್ವಾಮೀಜಿ ಪುಷ್ಪನಮನ ಸಲ್ಲಿಸಿ ಅಂಬೇಡ್ಕರ್ ಅವರ ಸಮಾನತೆ ಮತ್ತು ನ್ಯಾಯದ ಆಶಯಗಳನ್ನು ಸ್ಮರಿಸಿದ್ರು. ಈ ಸಂದರ್ಭದಲ್ಲಿ ಅನೇಕ ಸಮಾಜದ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿ ಪಾದಯಾತ್ರೆಗೆ ಬೆಂಬಲವನ್ನ ಸೂಚಿಸಿದ್ರು. ಪಾಲನಹಳ್ಳಿ ಮಠದ ಶ್ರೀ ಸಿದ್ದರಾಜು ಮಹಾಸ್ವಾಮೀಜಿ ಕೂಡ ಸಾಥ್ ನೀಡಿದ್ದು, ಇಬ್ಬರು ಸ್ವಾಮೀಜಿಗಳ ನೇತೃತ್ವದಲ್ಲಿ ಜನಸಾಗರ ಸೇರಿತ್ತು. ಜಿಲ್ಲೆಯ ವಿವಿಧ ಭಾಗಗಳಿಂದ ಬಂದ ಮಾದಿಗ ಸಮಾಜದ ಮುಖಂಡರು ಮತ್ತು ಅಭಿಮಾನಿಗಳು ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕಿ ಒಳ ಮೀಸಲಾತಿ ಬೇಡಿಕೆಗೆ ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸಿದ್ರು. ಇವತ್ತು ಇದೇ ತಿಂಗಳ ಮಾರ್ಚ್ 11ರಂದು ದಾವಣಗೆರೆ ಸಮೀಪವಿರುವಂಥ ಹರಿಹರ ನಗರದಲ್ಲಿರುವಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಮುಕ್ತಿ ಸ್ಥಳದಿಂದ ಪಾದಯಾತ್ರೆಯನ್ನು ಬೆಂಗಳೂರಿನವರೆಗೆ ಕೈಗೊಂಡಿದ್ದೇವೆ. ಇವತ್ತು 12ನೇ ದಿನ ತುಮಕೂರು ನಗರಕ್ಕೆ ಬಂದಿದ್ದೇವೆ. ಈ ಪಾದಯಾತ್ರೆಯ ಉದ್ದೇಶ ಇಷ್ಟೇ, ಮಾದಿಗ ಸಮಾಜ ಎಲ್ಲ ಕ್ಷೇತ್ರಗಳಲ್ಲೂ ಅನ್ಯಾಯಕ್ಕೊಳಗಾಗಿದೆ. ಆ ಅನ್ಯಾಯವನ್ನು ಸರಿಪಡಿಸಿ ಅಂತ ಈ ಸಮುದಾಯದ ಹೋರಾಟಗಾರರು, ದಲಿತ ಸಂಘಟನೆಗಳವರು, ಸಮುದಾಯದ ಎಲ್ಲರೂ ಆಳಿರುವಂಥ, ಆಳುತ್ತಿರುವಂಥ, ಹಿಂದೆ ಆಳಿ ಹೋದಂಥ ಎಲ್ಲ ಸರ್ಕಾರಗಳಿಗೂ ಕೂಡ ನಮ್ಮ ಕೂಗನ್ನು ಕೇಳಿಸ್ತಾ ಬಂದ್ವಿ. ನಮ್ಮ ಕೂಗನ್ನು ಅವರು ಆಲಿಸ್ತಾ ಬಂದರು. ನಾವು ಕೇಳೋದಾಯಿತು, ಅವ್ರು ಆಲಿಸೋದಾಯಿತು ಬಿಟ್ಟರೆ ನ್ಯಾಯಯುತವಾಗಿ ನಮಗೆ ನ್ಯಾಯ ಕೊಡಲಿಕ್ಕೆ ಅವ್ರು ಯಾರ ಕೈಲಿಂದಲೂ ಆಗಲಿಲ್ಲ. ಕಳೆದ ಕೆಲವೇ ವರ್ಷಗಳ ಹಿಂದೆ ಸರ್ಕಾರಗಳು ನಾಗಮೋಹನ್ ದಾಸ್ ಆಯೋಗವನ್ನು ನೇಮಕ ಮಾಡಿ ಒಂದು ವರದಿಯನ್ನು ತರಿಸ್ಕೊಂಡ್ಬಿಟ್ಟಿದೆ. ಆ ವರದಿಯಲ್ಲಿ ಸ್ಪಷ್ಟವಾಗಿ ಇದೆ, ಮಾದಿಗರಿಗೆ ಮೈನ್ ಸ್ಟ್ರೀಮ್ ಬರಬೇಕಂದ್ರೆ ಅವರು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ ಕಮ್ಮಿ ಇದ್ದಾರೆ. ಅವ್ರಿಗೊಂದಷ್ಟು ಬಲ ಕೊಡಬೇಕಂದ್ರೆ ಇಂತಿಷ್ಟು ಪ್ರಮಾಣವನ್ನು ಅವರಿಗೆ ಕೊಡಬೇಕಾಗುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಬಹಳ ಒಳ್ಳೆಯವರಂತ ನಾವು ಪರಿಗಣನೆ ಮಾಡಬಹುದು. ಯಾವಾಗ ನೀವು ಒಳ್ಳೆಯವರಾಗ್ತೀರ ಗೊತ್ತಾ? ಅನ್ನ ಇಲ್ವಲ್ಲ ಇವ್ರಿಗೆ ಪಾಲು ಕಸ್ತಾ ಇದ್ದಾರಲ್ಲ ಎಲ್ಲರೂ, ಆ ಪಾಲನ್ನು ಇವ್ರಿಗೆ ಕೊಟ್ಟು ಬಿಡಬೇಕು ಅಂತ ನೀವು ರಾಜ್ಯ ಸರ್ಕಾರಕ್ಕೆ ಕೇಳಬೇಕು. ಯಾಕಂದರೆ ನೀವು ಸುಪ್ರೀಂ ಇದ್ದೀರಾ, ಮುಖ್ಯಸ್ಥರಿದ್ದೀರಾ ನಿಮ್ಮ ಪಾರ್ಟಿನಲ್ಲಿ, ನಿಮ್ಮ ಅಧಿಕಾರ ಇರುವಂಥ ನಿಮ್ಮ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಬೇಕು. ಸ್ವಾಮೀಜಿಗಳು, ಹೋರಾಟಗಾರರು ಯಾವ ಪಕ್ಷನೂ ಇಲ್ಲ ನಮಗೆ. ನಮ್ಮದು ಇರೋದು ಸಮುದಾಯದ ಪಕ್ಷ, ನಾವು ಮಾದಿಗರ ಪಕ್ಷ, ನಾವು ಮಾದಿಗರ ನೋವಿನ ಪಕ್ಷ ನಮ್ಮದು. ಅದಕ್ಕೆ ಮಾದಿಗರಿಗೆ ನ್ಯಾಯ ಕೊಡಬೇಕು. ಇದಂತೂ ಅಖೈರಾಗಿ ಹೇಳ್ತೀನಿ, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ವಿರೋಧ ಪಕ್ಷದ ಲೀಡರು 27ನೇ ತಾರೀಕು ನಾವು ಕಾಯ್ತಾ ಇದೀವಿ. ಎಲ್ಲ ರಾಜ್ಯಾದ್ಯಂತ ಮಾದಿಗ ಸಮಾಜದ ಒಬ್ಬ ಯುವಕ ಸಮೇತ ಕಾಯ್ತಾ ಇದ್ದೀವಿ. ನೀವೇನಾದ್ರು 27ನೇ ತಾರೀಕು ಒಳ ಮೀಸಲಾತಿ ಕಾನೂನು ಬದ್ಧವಾಗಿ ಜಾರಿ ಮಾಡುವಂತ ಸಂದರ್ಭದಲ್ಲಿ ಮಾದೇವಪ್ಪನವ್ರನ್ನ ಕೇಳ್ಬೇಡಿ, ಪರಮೇಶ್ವರ್ ಅವ್ರನ್ನ ಕೇಳ್ಬೇಡಿ, ಪ್ರಿಯಾಂಕಾ ಖರ್ಗೆ ಅವ್ರನ್ನ ಕೇಳ್ಬೇಡಿ, ಯಾವ ದಲಿತ ಸಮಾಜದ ಮಿನಿಸ್ಟರ್ಗಳನ್ನೂ ಕೇಳ್ಬೇಡಿ. ಅಡ್ವೊಕೇಟ್ ಜನರಲ್ ಕೂರಿಸ್ಕೊಳ್ಳಿ, ನಾಗಮೋಹನ್ ದಾಸ್ನ ಕೂರಿಸ್ಕೊಳ್ಳಿ, ಲಾ ಮಿನಿಸ್ಟರ್ನ ಕೂರಿಸ್ಕೊಳ್ಳಿ, ಚೀಫ್ ಸೆಕ್ರೆಟರಿನ ಕೂರಿಸ್ಕೊಳ್ಳಿ, ತೀರ್ಮಾನ ಮಾಡಿ ಸುಗಮವಾಗಿ ಹೋಗುತ್ತೆ. ನೀವೇನಾದ್ರು ರಾಜಕೀಯ ತಂತ್ರ ಕುತಂತ್ರ ಮಾಡಿದ್ರೆ ಮಾದಿಗ ಸಮಾಜಕ್ಕೆ ದ್ರೋಹ ಬಗ್ದಿರೋದನ್ನಂಥದ್ದು. ಇನ್ನು ತುಮಕೂರಿಗೆ ಆಗಮಿಸಿದ ಪಾದಯಾತ್ರೆ ಬೆಂಗಳೂರಿನತ್ತ ಮುಂದುವರೆದಿದ್ದು, ಭದ್ರಮ್ಮ ಸರ್ಕಲ್ ಬಳಿ ಪಾದಯಾತ್ರೆ ಸಾಗುವ ವೇಳೆ ಕ್ಷೀರಾಕ್ಷರಿ ಮುನಿ ಸ್ವಾಮೀಜಿ ಅಸ್ವಸ್ಥರಾಗಿದ್ರು.
ಸತತ ನೆಡಿಗೆ ಹಾಗೂ ಬಿಸಿಲಿನ ಬೇಗೆಯಿಂದ ಸ್ವಾಮೀಜಿ ಅಸ್ವಸ್ಥರಾಗಿದ್ದು ಕೂಡಲೇ ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ವೈದ್ಯರ ತಂಡದಿಂದ ಶ್ರೀಗಳ ತಪಾಸಣೆ ನಡೆಸಿದ್ದು ಭಕ್ತರಲ್ಲಿ ಆತಂಕ ಹೆಚ್ಚಾಗಿದೆ. ರಾಜ್ಯ ಸರ್ಕಾರವು ಒಳ ಮೀಸಲಾತಿ ಜಾರಿಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂಬ ಒತ್ತಾಯವನ್ನ ಶ್ರೀ ಕ್ಷೀರಾಕ್ಷರಿ ಮುನಿ ಸ್ವಾಮೀಜಿ ಪುನರುಚ್ಚರಿಸಿದ್ದು ಮುಂದಿನ ದಿನಗಳಲ್ಲಿ ಈ ಹೋರಾಟ ಇನ್ನಷ್ಟು ತೀವ್ರಗೊಳ್ಳುವ ಸಾಧ್ಯತೆ ಇದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.